ಅಮ್ಮ, ಜಯಕ್ಕ ಬ್ಯಾಂಕಿಗೆ ಹೋಗಿದ್ದಾರೆ, ನೀವೇ ಅವ್ರನ್ನ ಕಳ್ಸಿದ್ರಂತಲ್ಲ. ಏನಾಗಬೇಕಾಗಿತ್ತು ಹೇಳಿಮ್ಮ, ನಾನೇ ಮಾಡ್ತೀನಿ. ಫೇಶಿಯಲ್ಲು, ಮೇಕಪ್ಪು, ಹೇರ್ ಸ್ಟೈಲ್, ಸೀರೆ ಉಡ್ಸೋದು ಇವೆಲ್ಲ ನಿನಗೆ ಗೊತ್ತಿಲ್ಲ ಅನಿಸುತ್ತೆ. ಅಮ್ಮ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಜಯಕ್ಕಂಗೆ ಗೊತ್ತಿರೋಷ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ನೀವು ಹ್ಞೂ ಅಂತಂದರೆ ನಾನೇ ಅದನ್ನೆಲ್ಲ ಮಾಡ್ತೀನಿ. ಸರಿ, ಆಯ್ತಮ್ಮ. ದೇವ್ರಿಗೆ ಅಲಂಕಾರ ಮಾಡೋ ಸೇವೆ ಎಷ್ಟು ಜನ ಭಕ್ತಾದಿಗಳಿಗೆ ಸಿಗುತ್ತೆ, ಅಂಥದ್ರಲ್ಲಿ ನನಗೆ ಸಿಕ್ಕಿದೆ. ನನ್ನ ಕೆಲಸ ಅಮ್ಮವ್ರಿಗೆ ಇಷ್ಟ ಆದರೆ ಸಾಕಪ್ಪ. ಪಾರ್ವತಿ ನಿಂತ್ಕೊಳ. ಏನೇ ನೋಡಿದ್ರು ನೋಡದೆ ಇರೋ ಥರ ಹಂಗೆ ಹೋಗ್ತಾ ಇದೀಯಾ? ಇನ್ನೇನು ಮದುವೆ ಆಗಿ ಹೋಗ್ತೀನಿ ಹಿಂಗೆ ಮುಂದೇನೋ ಅಂತ ಕೊಬ್ಬ. ಏನೇ ಅದು ಕೈಯಲ್ಲಿ? ಮೇಕಪ್ ಕಿಟ್ಟು. ಮದುವೆಗೆ ಈಗ್ಲಿಂದನೇ ತಯಾರಿನೋ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಮೇಡಮ್. ಬರೀ ಪ್ರೀತಿ ಸಿಕ್ಕಿದ್ರೆ ಸಾಕು, ನನ್ನ ಹತ್ರ ಮಾತಾಡಿದ್ರೆ ಸಾಕು ಅಂತಿದ್ದು ನನಗೆ ಆ ದೇವ್ರಿಗೆ ಅಲಂಕಾರ ಮಾಡೋ ಭಾಗ್ಯ ಸಿಕ್ಕಿದೆ. ಆ ಖುಷಿಲ್ ಗಮನಿಸ್ಲಿಲ್ಲ ಅಷ್ಟೆ. ಓಹೋ, ಯಾವ ದೇವ್ರು? ಮಾರಮ್ಮನೋ ಅಟ್ಟಿಲಕ್ಕಮ್ಮನೋ? ಅಖಿಲಮ್ಮವ್ರಿಗೆ ಮೇಡಮ್. ಅವರೇ ನನ್ನ ದೇವರು. ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಖಿಲಕ್ಕಂಗೆ ಫೇಶಿಯಲ್? ಯಾರಿದೆಲ್ಲ ಮಾಡಕ್ಕೆ ಹೇಳಿದ್ದು? ಅಮ್ಮವರೇ ಹೇಳಿದ್ರು ಮೇಡಮ್. ಹಾಂ, ಅಕ್ಕನೇ ಹೇಳಿದ್ಮೇಲೆ ನಾವಿನ್ನೇನು ಮಾಡೋಕ್ಕಾಗುತ್ತೆ? ಹೋಗು ಮಾಡು. ಹಾಂ, ಅಲಂಕಾರ ಮಾಡ್ತಿದ್ದೀನಿ ಅಂತ ಅಹಂಕಾರ ಪಟ್ಕೋಬೇಡ, ಗೊತ್ತಾಯ್ತಾ? ಆಗ ಅಖಿಲಕ್ಕ ಇವಳನ್ನ ಎಷ್ಟು ಹತ್ರ ಬಿಟ್ಕೊಳ್ತಿದ್ದಾರೆ ಅಂದರೆ ನಂಬುಡ ಅಲ್ಲಾಡೋದು ಗ್ಯಾರಂಟಿ. ಅದಕ್ಕೆಲ್ಲ ಬಿಡಬಾರ್ದು, ಸರಿಯಾಗಿ ಲಗಾಮ್ ಹಾಕ್ಬೇಕು. ಲೇ ಪಾರ್ವತಿ, ಬಾರೆ ಇಲ್ಲಿ. ಮೇಡಮ್, ಒಂದು ನಿಮಿಷ ಇರು, ಬಂದೆ. ಪಾರ್ವತಿ, ನೀನು ಫೇಶಿಯಲ್ ಮಿಕ್ಸ್ ಮಾಡುವಾಗ ಅದರಲ್ಲಿ ಎಗ್ ವೈಟ್ನ ಮಿಕ್ಸ್ ಮಾಡು. ಅಕ್ಕನ ಮುಖ ಫಳಫಳ ಅಂತ ಹೊಳಿತಾ ಇರುತ್ತೆ. ತಗೋ. ಈಗ ಮಜಾ ಬಂತು. ಹಾಕು ಮೊಟ್ಟೆ ಚೆನ್ನಾಗಿ ಹಾಕು. ಬಾರ, ಇವತ್ತು ನಿನಗಿದೆ ಮಾರಿ ಹಬ್ಬ. ಆಲ್ ದ ಬೆಸ್ಟ್ ಪಾರ್ವತಿ. ಪಾರ್ವತಿ, ಆಲ್ ದ ಬೆಸ್ಟ್. ಅಮ್ಮ, ಎಲ್ಲ ತಯಾರಾಗಿದೆ. ಅತ್ತೆ, ಏನತ್ತೆ ಇಷ್ಟೊಂದು ಖುಷಿಯಾಗಿದ್ಯಾ? ಲೇ ಉಮಾ, ನಾನಿವತ್ತು ಆ ಪಾರು ಸೊಕ್ಕು ಮುರಿಯೋದಕ್ಕೆ ಒಂದು ಪ್ಲಾನ್ ಮಾಡಿದ್ದೀನಿ. ಆ ಪ್ಲಾನ್ ಹೇಗಿದೆ ಅಂದ್ರೆ, ಇಷ್ಟೊತ್ತಿಗಾಗ್ಲೇ ಅಕ್ಕ ಅವಳ ಮುಖಕ್ಕೆ ಚೆನ್ನಾಗಿ ಫೇಶಿಯಲ್ ಮಾಡ್ತಾ ಇರಬೇಕು. ಏನೋ ಅಕ್ಕಿನ ಅತ್ತೆ
ಪಾರುಕ್ ಫೇಶಿಯಲ್ ಮಾಡ್ತಿದಾರ? ಇದ್ರಲ್ಲಿ ಒಳ್ಳೆ ಐಡಿಯಾ ಏನ್ ಬಂತತೆ? ಲೇ ದಡ್ಡಿ, ಫೇಶಿಯಲ್ ಅಂದರೆ ಆ ಥರ ಅಲ್ಲ ಕಣೆ, ಬಿಸಿ ಬಿಸಿ ಕಜ್ಜಾಯ. ಕಜ್ಜಾಯನ? ಅಯ್ಯೋ ಅತ್ತೆ, ಹಂಗಂದಿದ್ರೆ ನಾನೇ ಹೋಗ್ತೀನಲ್ಲ. ನನಗೆ ಬಿಸಿ ಬಿಸಿ ಕಜ್ಜಾಯ ಅಂದರೆ ಪ್ರಾಣ. ಥೂ ನಿನ್ನನ್ನು ಕಟ್ಕೊಂಡಿದ್ದೀನಲ್ಲ ನಾನು. ಲೇ, ಕಜ್ಜಾಯ ಅಂದರೆ ತಿನ್ನೋದಲ್ಲ ಕಣೆ, ಕೆನ್ನೆಗೆ ಬಾಸುಂಡೆ ಬರೋಂಗೆ ಹೊಡೆಯೋದು. ಅಯ್ಯೋ ಅತ್ತೆ, ಒಂದೊಂದ್ಸಲ ಅದೇನು ಹೇಳ್ತೀಯೋ ಅರ್ಥನೇ ಆಗಲ್ಲ. ಹೋಗ್ಲಿ ಬಿಡು. ಹೌದು, ಇವಾಗ ದೊಡ್ಡತ್ತೆ ಪಾರು ಕಪಾಳಕ್ಕೆ ಚಟ್ಟೀರ್ ಅಂತ ಹೊಡೆದಾಗ ಅವಳು ತಲೆ ತಿರುಗಿ ಬಿದ್ದೋಗ್ಬಿಟ್ರೆ? ಲೇ, ಒಂದು ಏಟ್ ಹೊಡೆದ್ರೆ ತಲೆ ಸುದ್ದು ಬಿದ್ದೋಗ್ಬಿಡ್ತಾರಾ? ನಿನ್ಗೇನು ಗೊತ್ತು, ದೊಡ್ಡತ್ತೆ ಕೈ ಕಪಾಳು ಕೊಡಿಸ್ಕೊಂಡ್ರೆ ಹೆಂಗಿರುತ್ತೆ ಅಂತ ನನಗೂ ಗೊತ್ತು. ಯಾಕೆ ಪಾರ್ವತಿ, ಏನಾಯ್ತು? ಯಾಕೆ ಕೈ ಮುಗಿತಾ ಇದೆಯಾ? ದೇವ್ರನ್ನ ಹುಡ್ಕೋದಕ್ಕೆ ಪರ್ವತ ಹತ್ತುತ್ತಾರೆ, ನದಿಗಳನ್ನ ದಾಟ್ತಾರೆ, ದೇವಸ್ಥಾನ ಸುತ್ತುತ್ತಾರೆ, ತಪಸ್ಸಿಗೆ ಕೂರ್ತಾರೆ, ಊಟ ತಿಂಡಿ ಬಿಡ್ತಾರೆ. ಆದರೆ ನನಗೆ ಯಾವ ಜನ್ಮದ ಪುಣ್ಯನೋ ಏನೋ, ದೇವರು ನನ್ನ ಕಣ್ಮುಂದೆನೇ ಇದ್ದಾರೆ. ಪ್ರತಿದಿನ ಪ್ರತಿ ಕ್ಷಣ ದೇವರ ಸೇವೆ ಮಾಡೋ ಭಾಗ್ಯ ನಂದು. ಇವತ್ತು ನಾನು ನಂಬಿರೋ ದೇವತೆಗೆ ಅಲಂಕಾರ ಮಾಡೋ ಅವಕಾಶ ಸಿಕ್ತು. ಈ ರೀತಿ ನಿಮ್ಮನ್ನ ನೋಡ್ತಿದ್ದ ಹಾಗೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾನು ನಿಮಗೆ ನಮಸ್ಕಾರ ಮಾಡಿಬಿಟ್ಟೆ ಅಮ್ಮ. ಅಮ್ಮ, ಎಲ್ಲ ಸರಿಯಾಗಿದೆಯಾ? ಇಷ್ಟು ಚೆನ್ನಾಗಿ ಅಲಂಕಾರ ಮಾಡೋದನ್ನ ನೀನು ಜಯನ ಹತ್ರ ಕಲ್ತ್ಕೊಂಡ್ಯೋ ಅಥವಾ ಇದು ನಿನಗೆ ರಕ್ತಗತವಾಗಿ ಬಂದಿದೆಯೋ ನನಗೆ ಗೊತ್ತಿಲ್ಲ. ಒಂದು ಹೆಣ್ಣನ್ನ ಅಂದವಾಗಷ್ಟೇ ಅಲ್ಲ, ಶ್ರೀಮಂತವಾಗೂ ಬಿಂಬಿಸೋ ನಿನ್ನ ಕಲೆಗೆ ಸರಿಸಾಟಿ ಇಲ್ಲ. ಇದು ಬರೀ ಕೆಲಸದಿಂದ ಬರೋದಲ್ಲ, ಶ್ರದ್ಧೆ ಭಕ್ತಿಯಿಂದ ಹುಟ್ಟೋ ಕಲೆ. ಅದಕ್ಕೆ ಬೆಲೆ ಕಟ್ಟೋದು ತುಂಬಾನೇ ಕಷ್ಟ.